ಸೀತಾರಾಮಯ್ಯನವ್ರ ಮನೇಲಿರೋ ಅಂಜಲಿ ಅನ್ನೋ ಸಮಸ್ಯೆ ಮಾಡದೇನೆ ಪರಿಹಾರ ಕಂಡುಕೊಳ್ಬೇಕು. ನಿನ್ ಮುಂದೆ ರಾಘವನ್ ಪ್ರೀತಿ ಇದೆ, ನಿನ್ನನ್ನ ಕೊಲ್ಲಕ್ಕೆ ಪ್ರಯತ್ನ ಪಟ್ಟ ಆ ಅಂಜಲಿ ದುಷ್ಟತನ ಇದೆ, ನಿನ್ ತಾಯಿ ತವರಿದೆ, ಅಲ್ಲಿ ನೀನು ಸೇರೋ ಸಂದರ್ಭ ಕೂಡ ಇದೆ, ಅಲ್ಲಿರೋ ಹುಳುಕನ್ನ ಕಿತ್ ಹಾಕೋ ಜವಾಬ್ದಾರಿ ಇದೆ, ಹೇಳೋ ಸತ್ಯ ಇದೆ, ಆದ್ರೆ ಮುಚ್ಚಿಡೋ ಅಗತ್ಯನೂ ಇದೆ. ಏನ್ ಮಾಡ್ತೀಯ? ನಿನ್ ತಾಯಿ ಮಾವನ್ ಮನೆಗೆ ಸಂತೋಷ ತಂದ್ಕೊಡು ಅಂತ ಹೇಳಿದಾಳೆ ಹೊರತು ದುಃಖ ಅಲ್ಲ. ಇಲ್ಲ, ನಾನ್ ರಾಘವ್ ಹತ್ರ ಸತ್ಯ ಏನು ಅಂತ ಹೇಳೋದಿಲ್ಲ. ಕೇಶವ, ನಿಮ್ಗೇನು ವಯಸ್ಸಾಗೋಗ್ಬಿಟ್ಟಿದ್ಯಾ? ಹನಿಮೂನ್ ಹೋಗೋದು ಬೇಡ ಅಂತ ಅವಳಂದು, ಸರಿ, ಹಾಗಂತ ನೀ ಸುಮ್ಮನೆ ಕೂತ್ಬಿಡೋದ ಅಲ್ವೋ? ಮನೆಯಲ್ಲಿ ಎಲ್ಲರ ಎದುರಿಗೆ ಹೆಂಡತಿನ ಕೂರಿಸ್ಕೊಂಡು ಹರಟೆ ಹೊಡಿತಾ ಇದ್ರ ಆಯ್ತಾ? ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಸಿನಿಮಾ ತೋರಿಸ್ಬೇಕು, ಹೋಟೆಲ್ ತಿಂಡಿ ಕೊಡಿಸ್ಬೇಕು, ಇದನ್ನ ನಾನೇ ಹೇಳ್ಕೊಡ್ಬೇಕಾ? ತಾತ, ಅದು ಅವಳಿಗೇನು ಕೇಳಲ್ಲ ಅಂತ ನೀ ಸುಮ್ಮನೆ ಇದ್ರೆ ಆಗೋ? ಸ್ಪಿರಿಟ್ ಇರಬೇಕು. ನಾನು ಈಗಲೂ ಏನಾದರೂ ಇನ್ನೊಂದು ಮದುವೆ ಆದ್ರೆ 1 ತಿಂಗಳು ಅವಳನ್ನ ಹೊರಗಡೆ ಸುತ್ತಿಸ್ತಾ ಇದ್ದೀನಿ. ನಾನು ಇಲ್ಲೇ ಚೆನ್ನಾಗಿದ್ದೀನಿ ಮಾವ. ಹೊರಗಡೆ ಚೆನ್ನಾಗಿರುತ್ತೆ, ತಾತ ಹೇಳಿದ್ಮೇಲೆ ಮುಗಿದಾಯ್ತು, ನಡೀತಾ ಇರ್ಬೇಕು. ಹೌದು, ರಾಘವ ಕೀರ್ತಿನ, ಅದೇ ಆಶ್ರಮದ ಹುಡುಗಿನ ಇಷ್ಟಪಡ್ತಾ ಇರೋ ವಿಷಯ ನಿಮಗ್ ಯಾವಾಗಿಂದ ಗೊತ್ತು? ನನಗ್ ತುಂಬಾ ದಿವಸದಿಂದ ಗೊತ್ತು. ನಾವಿಬ್ರು ಅಣ್ಣ ತಮ್ಮಂದಿರಿದೇವಲ್ಲ, ಯಾವ ವಿಷಯನೂ ಮುಚ್ಚಿಡಲ್ಲ. ಅಂದ್ರೆ ರಾಘವ ಆ ಹುಡುಗಿನ ತುಂಬಾ ಡೀಪ್ ಆಗಿ ಲವ್ ಮಾಡ್ತಿದ್ದಾನೆ. ಹಾಗಾದ್ರೆ ಇದು 1 ವೇ ಲವ್ ಅಂತ ಆಯ್ತು? ಇಲ್ಲಪ್ಪ, ಇದು 2 ವೇನೆ. ಆ ಹುಡುಗಿನ ಅವನನ್ನು ತುಂಬಾ ಇಷ್ಟಪಡ್ತಿದ್ದಾಳೆ. ಬಿಟ್ಟು ಹೋಗೋಕಾಗ್ದೇ ಇರೋ ಇಷ್ಟ. ಗಾಯತ್ರಿ, ಪ್ರೀತಿ ಅಂದ್ಮೇಲೆ ಕಟ್ಕೊಳ್ಳೋ ಪ್ರೀತಿ ಇರುತ್ತೆ ಹೊರತು ಬಿಟ್ಟು ಹೋಗೋ ಪ್ರೀತಿ ಯಾವತ್ತೂ ಇರಲ್ಲ. ಇವತ್ತು ನಾನು ಏನು ಅನ್ನೋದನ್ನ ನಿನಗೆ ಹೇಳಲೇಬೇಕಾಗಿದೆ ಕೀರ್ತಿ. ನಾನು ಒಳಗಿದ್ದ ಒಳ್ಳೆತನಕ್ಕೆ ಹೊರಗಡೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟ ಮೊದಲ ಹೆಣ್ಣು ನೀನು. ಅವತ್ತು ನೀನು ನನಗೆ ರೈಲ್ವೆ ಟ್ರ್ಯಾಕ್ ಹತ್ರ ಸಿಗದೆ ಹೋಗಿದ್ದಿದ್ರೆ ನಾನು ಮಾಮೂಲಿ ಹುಡುಗನ ತರ ಇದ್ಬಿಡ್ತಿದ್ನೋ ಏನೋ. ಆದ್ರೆ ನನ್ನ ಬದುಕಿಗೆ ಜವಾಬ್ದಾರಿ ತಂದೆ. ಈ ಮಾತನ್ನ ನಾನು ನಿನ್ನನ್ನು ಹೊಗಳಬೇಕು ಅಂತ ಹೇಳ್ತಿಲ್ಲ ಕೀರ್ತಿ. ಸಾವಿರಾರು ವಿಷಯಕ್ಕೆ ನಾನು ಸಾರಿ ಕೇಳಬೇಕಾಗಿದ್ದೆ ನಿನ್ನ. ಆದ್ರೆ ಏನ್ ಮಾಡೋದು, ನಾನ್ ಮಾಡಿರೋ ತಪ್ಪುಗಳಿಗೆ ಕೇಳ್ಬೇಕಾಗಿರೋ ಸಾರಿ ತುಂಬಾ ಚಿಕ್ಕ ಪದ ಆಗೋಗುತ್ತೆ. ನೀನ್ ಆಸ್ಪತ್ರೆಯಲ್ಲಿ ಎಚ್ಚರ ಆದಾಗಿಂದಲೂ ನಾನು ಹೇಳಿದ್ದಲ್ಲ ಸುಳ್ಳೆ. ಕೃಷ್ಣನ್ ಮನೆ ನಿನ್ ಮನೆ ಅಂದಿದ್ದು, ಕೃಷ್ಣನ್ ಸಂಸಾರದಲ್ಲಿ ನೀನು ಒಬ್ಳು ಅಂದಿದ್ದು ಎಲ್ಲ ಸುಳ್ಳು. ಆದ್ರೆ ಅದರ ಹಿಂದಿದ್ದ ಭಾವನೆ ಮಾತ್ರ ಸುಳ್ಳಲ್ಲ ಕೀರ್ತಿ. ಅದರಲ್ಲಿ ಯಾವುದೇ ಕಲ್ಮಶ ಇರ್ಲಿಲ್ಲ. ಕೃಷ್ಣ ನಾನ್ ನಿನ್ ಪ್ರೇಮಿ ಅಂತ ಹೇಳಿದ್ ಸುಳ್ಳು, ಆದ್ರೆ ನಂತರ ಹುಟ್ಟಿದ ಪ್ರೀತಿ ಸುಳ್ಳಲ್ಲ ಕೀರ್ತಿ. ಈ ಹೃದಯ ನಿಷ್ಠೆಯಿಂದ ನಿನ್ನನ್ನು ಪ್ರೀತಿಸಿದ್ದು ಅಕ್ಷರಶಃ ಸತ್ಯ. ನನಗ್ ನೀನ್ ಬೇಕು ಕೀರ್ತಿ, ನೀನ್ ಬೇಕು. ನಿನಗ್ ನಾನ್ ಬೇಡವಾದ್ರು ನನಗ್ ನೀನ್ ಬೇಕು ಕೀರ್ತಿ. ಹಾಗಂತ ಇದು ಹಠ ಅಂದ್ಕೋಬೇಡ, ರಿಕ್ವೆಸ್ಟ್. ನನಗೆ ನಾನ್ ಸಿಗ್ಬೇಕು ಅಂದ್ರೆ ನನಗೆ ನೀನ್ ಸಿಗ್ಬೇಕು ಕೀರ್ತಿ. ನಾನ್ ನಿನ್ನ ಮದುವೆ ಆದ್ರೆ ಖಂಡಿತ ನಿನಗೊಂದು ಒಳ್ಳೆ ಕುಟುಂಬ ಕೊಟ್ಟ ತೃಪ್ತಿ ನನಗಿರುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಕುಟುಂಬಕ್ಕೆ ಒಬ್ಬ ಒಳ್ಳೆ ಸೊಸೆ ಕೊಟ್ಟ ಹೆಮ್ಮೆ ನನಗಾಗತ್ತೆ. ನಾನ್ ಮಾಡಿರೋ ತಪ್ಪಿಗೆ ನೀನ್ ಯಾವ ಶಿಕ್ಷೆ ಬೇಕಾದ್ರೂ ಕೊಡು ಕೀರ್ತಿ, ಅದನ್ನ ಅನುಭವಿಸೋದಕ್ಕೆ ನಾನು ಸಿದ್ಧ. ಆದ್ರೆ ನನ್ನನ್ನು ಬೇಡ ಅಂತ ಮಾತ್ರ ಅನ್ಬೇಡ. ನೀನ್ ಬೇಡ ಅಂದ್ರೂ ನಾನು ಬದುಕಿರ್ತೀನಿ, ಆದ್ರೆ ಆ ಬದುಕೆ ನನ್ನ ಪಾಲಕ್ ಸತ್ತು ಹೋಗಿರುತ್ತೆ. ನಾನಿಷ್ಟು ಮಾತಾಡಿದ್ರು ನಿನಗೆ ಮಾತಾಡ್ಬೇಕು ಅಂತ ಅನಿಸ್ತಿಲ್ಲ ಅಲ್ವಾ? ಆದ್ರೆ ನನ್ನ ಕಣ್ಣೀರಲ್ಲಿ ಕಪಟ ಇಲ್ಲ. ಬಾಗ್ಲಲ್ಲಿ ಕಾಯ್ತಿರ್ತೀನಿ. ಸೊಸೆ